ಹೇಳಿ ನೋಡಿ, ಇವತ್ತು 4 ಲಕ್ಷ ಕೋಟಿಗಿಂತ ಹೆಚ್ಚು ಬಜೆಟನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸಿದ್ದಾರೆ. ತಾವು ಸೂಕ್ಷ್ಮವಾಗಿ ಬಜೆಟನ್ನು ಗಮನಿಸಿದ್ರೆ ಆರ್ಥಿಕ ಸ್ಥಿರತೆಗೋಸ್ಕರ ಮತ್ತು ಆರ್ಥಿಕ ಚಟುವಟಿಕೆಗಳನ್ನು ಹೆಚ್ಚಿಸೋಗೋಸ್ಕರ ಈ ಬಜೆಟನ್ನು ಮಂಡಿಸಿದ್ದೇವೆ. ಇದರಿಂದ ಉದ್ಯೋಗ ಅವಕಾಶಗಳು ಕೂಡ ಹೆಚ್ಚಾಗುತ್ತೆ ಮತ್ತು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಹೆಚ್ಚು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಹಿಂದಿನ ಬಜೆಟ್ನಲ್ಲಿ ನಮಗೆ ಪ್ರಗತಿ ಪಥ, ಕಲ್ಯಾಣ ಪಥ ಅಂತ ಕೊಟ್ಟಿದ್ರು, ಈ ಸರಿ ಕೃಷಿ ಪಥ ಅಂತ ಕೊಟ್ಟಿದ್ದಾರೆ. ನಮ್ಮ ಜಲಮೂಲಗಳನ್ನು ಸಂರಕ್ಷಣೆ ಮಾಡುವಂತಗೋಸ್ಕರ ಬಜೆಟ್ ಕೊಟ್ಟಿದ್ದಾರೆ. ಮತ್ತು IT-BT ವಲಯದಲ್ಲಿ ಉದ್ಯೋಗ ಸೃಷ್ಟಿ ಮಾಡುವಂಥ ಬಜೆಟ್ ಕೊಟ್ಟಿದ್ದಾರೆ. ಮತ್ತು ಬರೀ ಬೆಂಗಳೂರಿಗೆ ಸೀಮಿತ ಅಲ್ಲ, ಬೆಂಗಳೂರಿನ ಹೊರ ವಲಯದಲ್ಲಿ ಲೋಕಲ್ ಎಕನಾಮಿಕ್ ಆಕ್ಸಿಲರೇಷನ್ ಪ್ರೋಗ್ರಾಮ್ ಅಂದ್ಬಿಟ್ಟು ನಿಮ್ಮ ಮಣಿಪಾಲ್, ಉಡುಪಿ, ಮಂಗಳೂರು, ಕಲಬುರಗಿ, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಮೈಸೂರು, ಮಂಡ್ಯ ಇವೆಲ್ಲದಕ್ಕೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಒಟ್ಟಾರೆ ನೀವು ನೋಡಬೇಕಂದ್ರೆ ಇದು ಒಂದು ಸುಸ್ಥಿರವಾದಂಥ ಬಜೆಟ್ಟು, ಆರ್ಥಿಕವಾಗಿ ಸಶಕ್ತವನ್ನು ಮಾಡುವಂಥ ಬಜೆಟ್ಟು. ಬರೀ ಕರ್ನಾಟಕ ಅಷ್ಟೇ ಅಲ್ಲ, ನಮ್ಮ ರಾಷ್ಟ್ರವನ್ನು ಕೂಡ ಪ್ರಗತಿ ಪಥ ಹಾದಿನಲ್ಲಿ ತಗೊಂಡು ಹೋಗುವಂಥ ಬಜೆಟ್ ಇದೆ. ನೋಡಿ, ಪಾಪ ನಾಯಕತ್ವದ ಕೊರತೆಯಿಂದ ಅವ್ರಿಗೆ ಪಾಪ ಇವೆಲ್ಲ ಹೇಳಬೇಕಾಗ್ತದೆ. ನಾನು ಹೇಳ್ತಾ ಇಲ್ವಾ ಕನ್ನಡಿಗರಿಗೆ ಎಷ್ಟು ಬೈತಿರೋ ಅಷ್ಟೇ ಉನ್ನತ ಸ್ಥಾನ ನೀವು ಡೆಲ್ಲಿನಲ್ಲಿ ಹೋಗ್ತೀರಾ BJPನಲ್ಲಿ. ಕರ್ನಾಟಕದವರಿಗೆ ಯಾಕೆ ಪದೇ ಪದೇ ಏನು ಅವಮಾನ ಮಾಡ್ತಾ ಇದ್ದಾರೆ? ಈಗ ಆದಾಯ ಕೊಡೋರು ಯಾರು ಇವತ್ತು ನಮ್ಮ ರಾಜ್ಯಕ್ಕೆ? ಕನ್ನಡಿಗರಲ್ವಾ? ಕನ್ನಡಿಗರ ಬೆವರಿಂದ ಇವತ್ತು ರಾಷ್ಟ್ರವನ್ನು ಕಟ್ತಾ ಇದ್ದೀವಿ. ಇವತ್ತು 4 ಲಕ್ಷ ಕೋಟಿ ರೂಪಾಯಿ ಏನು ಹಲಾಲ್ ಬಜೆಟ್ ಅಂತ ಹೇಳ್ತಾ ಇದ್ದಾರಲ್ಲ, ನಾಚಿಕೆ ಬರೋದಿಲ್ವ ಇವರಿಗೆ? ಯಾರಿಗೆ ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದೀವಿ ಇವತ್ತು ಕರ್ನಾಟಕದಲ್ಲಿ? ಕನ್ನಡಿಗರಿಗೆ ಮತ್ತು ಭಾರತೀಯರಿಗೆ. ಅಂದರೆ ಎಲ್ಲರೂ ಏನು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನಿಂದ ಬಂದಿದ್ದಾರ? ನಾನು BJP ಅವರಿಗೆ ಕೊನೆ ಬಾರಿ ಹೇಳಕ್ಕೆ ಬಯಸ್ತಾ ಇದ್ದೀನಿ, ನಿಮಗೆ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ ಅಷ್ಟು ಪ್ರೀತಿ ಇದ್ದರೆ ದಯವಿಟ್ಟು ನಾಗರಿಕರಾಗ್ಬಿಡಿ ಅಲ್ಲಿ. ಎನಿವೇ 2.5 ಲಕ್ಷ ಜನ ನಮ್ಮ ದೇಶದ ನಾಗರಿಕ ಇದನ್ನು ತ್ಯಜಿಸ್ತಾ ಇದ್ದಾರೆ. ನೀವು ಸೇರ್ಕೊಳ್ಳಿ ಅದರಲ್ಲಿ, ನಿಮ್ಗೆ ಅಷ್ಟಿಷ್ಟ ಇದ್ರೆ. ಇದು ಏನಾಗ್ತಾ ಇದೆ, ಅವರಿಗೆ ಬಜೆಟ್ ಅಂದರೆ ಏನು, ಫೈನಾನ್ಸ್ ಅಂದರೆ ಏನು ಗೊತ್ತಿಲ್ಲ. ಬರೀ ಮೋದಿನಾಮಿಕ್ಸ್ ಗೊತ್ತು. ಏನು ಬರೀ ಸ್ಲೋಗನ್ ಹೊಡೆಯೋದು, ಜೈಕಾರ ಹೇಳೋದು, ಹಿಂದೂ ಮುಸ್ಲಿಂ ಗಲಾಟೆ ಮಾಡಿಸೋದು ಅಷ್ಟೇ ಗೊತ್ತಿದೆ. ಇದು ವ್ಯಾಯ ಏನು, ಕೇಂದ್ರದಿಂದ ಬರಬೇಕಾಗಿರೋ ನಮ್ಮ ಪಾಲೆಷ್ಟು, ತೆರಿಗೆ ಎಲ್ಲಿಂದ ಬರುತ್ತೆ, ಇದೆಲ್ಲ ಗೊತ್ತಾ ಅವರಿಗೆ? ಹಲಾಲ್ ಬಜೆಟ್ ಅಂತೆ, ನಾಚಿಕೆ ಬರಬೇಕು ಅವರಿಗೆ. ಕನ್ನಡಿಗರಿಗೆ ಪದೇ ಪದೇ ಮಾಡ್ತಾ ಇರುವಂಥ ಅವಮಾನ ಇದು. ಸಾಲದ ಪ್ರಮಾಣ ಹೆಚ್ಚಾಗಿದೆ ನೋಡಿ, ಎಷ್ಟು ನಮ್ಮ ಬಜೆಟ್ ಗಾತ್ರ ಇಂಪ್ರೂವ್ ಆಗ್ತದೆ ಅಷ್ಟೇ ಪ್ರಮಾಣದಲ್ಲಿ, ಸಣ್ಣ ಪ್ರಮಾಣದಲ್ಲಿ ಸಾಲನೂ ಹೆಚ್ಚಾಗ್ತದೆ. ಈಗ ಹಿಂದಿನ ವರ್ಷ ನನಗೆ ಸರಿಯಾಗಿ ನೆನಪಿದ್ರೆ 120 ಲಕ್ಷ ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಸಾಲ ಮಾಡಿರೋದು. ಎಲ್ಲ ರಾಜ್ಯ ಸರ್ಕಾರ ಸಾಲ ಮಾಡ್ತಾ ಇದ್ದಾರೆ. ಸಾಲ ಮಾಡಿ ತೀರಿಸುವ ಕೆಪಾಸಿಟಿ ಇರಬೇಕು. ತೆರಿಗೆ ಮುಖಾಂತರ ಇರ್ಬೋದು, ಆದಾಯ ಮುಖಾಂತರ ಇರ್ಬೋದು, ಅದು ಕರ್ನಾಟಕಕ್ಕೆ ಇದೆ. ಅದಕ್ಕೆ ಅಲ್ವಾ ಇವತ್ತು ನಮಗೆ ಇಡೀ ದೇಶದಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ನಲ್ಲಿ 2ನೇ ಸ್ಥಾನ ಇದೆ, ಬಂಡವಾಳದಲ್ಲಿ 3ನೇ ಸ್ಥಾನ ಇದೆ, ವಿಶ್ವದಲ್ಲೇ ನವೋದ್ಯಮದಲ್ಲಿ 8ನೇ ಸ್ಥಾನ ಇದೆ. ಇವೆಲ್ಲನೂ ಯಾಕೆ ಅಂದರೆ ಕನ್ನಡಿಗರು ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದಾರೆ, ಆರ್ಥಿಕವಾಗಿ ಸಬಲರಿದ್ದಾರೆ, ಆರ್ಥಿಕವಾಗಿ ಒಂದು ಎಂಪವರ್ಡ್ ಸ್ಟೇಟ್ ಇದೆ ಅಂದ್ಬಿಟ್ಟು ಇವತ್ತೆಲ್ಲ ಇದಾಗ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಆದರೆ BJP ಅವ್ರು ಮಾಡಿದ ಥರ ನಾವು ಮಾಡ್ತಾ ಇಲ್ಲ. ಹಾಸಿಗೆ ಎಷ್ಟಿದೆ ಅಷ್ಟೇ ಕಾಲು ಚಾಚ್ತಾ ಇರೋದು.